ಬೃಹತ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಭಾರೀ ವಿರೋಧ ವ್ಯಕ್ತ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಡದಿಯಲ್ಲಿ ರೈತ ಮಹಿಳೆಯರ ಶಕ್ತಿ ಪ್ರದರ್ಶನ ಆಗಿದೆ. ನಾವು ಭೂಮಿ ಕೊಡೋದಿಲ್ಲ ಅಂತ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ನ್ಯೂ ಟೌನ್ಶಿಪ್ ಯೋಜನೆಗೆ ವಿರೋಧ, ಹೋರಾಟ ತೀವ್ರಗೊಳಿಸಿದ ರೈತರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಭೈರಮಂಗಲ ಕಂಚುಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರ ನ್ಯೂ ಟೌನ್ಶಿಪ್ ಯೋಜನೆ ರೂಪಿಸುತ್ತಿದೆ. ಈ ಯೋಜನೆಗೆ 9,600 ಎಕರೆ ರೈತರ ಕೃಷಿ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ರೈತರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ರೈತರು ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಈಗ ಈ ಹೋರಾಟಕ್ಕೆ ರೈತ ಮಹಿಳೆಯರು ಎಂಟ್ರಿ ಕೊಟ್ಟಿದ್ದಾರೆ. ಭೈರಮಂಗಲದಲ್ಲಿ ನಡೆದ ಮಹಿಳಾ ಸಮಾವೇಶದಲ್ಲಿ ನಾವು ಭೂಮಿ ಕೊಡಲ್ಲ, ಯೋಜನೆಯನ್ನ ಕೂಡಲೇ ಕೈಬಿಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಾವು ಬೆಳೆ ಬೆಳೆದು 10 ಜನಕ್ಕೆ ಊಟ ಆಗ್ತಾ ಇದ್ದೋ, ಸಮೃದ್ಧಿಯಾಗಿ ಎಲ್ಲ ತರಕಾರಿ ಸೊಪ್ಪು ಹಣ್ಣು ಎಲ್ಲ ಬೆಳೀತಾ ಇದ್ದೋ. ನಾವು ನಮ್ಮ ಭೂಮಿನ ಕಿತ್ಕೊಂಡು ಇವತ್ತು ನಮ್ಮನ್ನ ಪರದೇಶಿಗಳಾಗಿ ಮಾಡಿದ್ರು ಅಂತ ಇದೇ ವ್ಯವಸ್ಥೆ. ಇವತ್ತೇನಾದ್ರೂ ನಿಮ್ಮ ಭೂಮಿಗಳನ್ನ ಕಿತ್ಕೊಂಡ್ರೆ 9,600 ಎಕರೆಯನ್ನು ಕಿತ್ಕೊಂಡ್ರೆ ನಮ್ಮ ಸ್ಥಿತಿಗಳು ಅದೇ ಆಗುತ್ತೆ. ಅದಕ್ಕೋಸ್ಕರ ಏನೇ ಆಗಲಿ ಮಹಿಳೆಯರು ಹೋರಾಟ ಮಾಡಿ, ನಾವು ಮಹಿಳೆಯರು ಮತ್ತು ನಿಮ್ಮ ಜೊತೆ ಎಲ್ಲ ನಿಮ್ಮ ಅಣ್ಣ ಸಂಬಂಧಿರು, ನಿಮ್ಮ ಮನೆಯವರು, ಗಂಡಸರುಗಳೆಲ್ಲರೂ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಪ್ರಾಣ ಹೋದ್ರೂ ಭೂಮಿ ಕೊಡವು ಅಂತ. ಇನ್ನು ವೇದಿಕೆಯಲ್ಲಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಪುತ್ರಿ ಚುಕ್ಕಿ ನಂಜುಂಡಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾವು ಭೂಮಿಗೆ ಬೆಲೆ ನಿಗದಿ ಕೇಳಲು ಬಂದಿಲ್ಲ, ನಾವು ನಮ್ಮ ಭೂಮಿಯನ್ನ ಕೊಡಲ್ಲ ಅಂತ ಹೇಳಲು ಬಂದಿದ್ದೇವೆ ಅಂತ ಗುಡುಗಿದ್ರು. ರಾಜಕೀಯ ನಾಯಕರು ಹಿಂದೆ ಸಾತನೂರಿನಲ್ಲಿ ಇದೇ ಯೋಜನೆಗೆ ವಿರೋಧಿಸಿದ್ರು. ಈಗ ಬಿಡದಿಯಲ್ಲಿ ಮಾಡೋದು ಯಾಕೆ ಎಂಬ ಪ್ರಶ್ನೆ ಸಮಾವೇಶದಲ್ಲಿ ಮೊಳಗಿತ್ತು. ನೀವು ಕೊಡ್ತಿರುವಂತ ಪರಿಹಾರ ಸಾಕಾಗ್ತಿಲ್ಲ ಅಂತಲ್ಲ, ಹೌದಾ? ಇಲ್ಲಿ ನಡೀತಿರುವಂತ ಹೋರಾಟ ನಾವು ನಿಮಗ್ ಭೂಮಿ ಕೊಡಕ್ ತಯಾರಿಲ್ಲ ಅಂತ ಹೇಳಕ್ ಬಂದಿರೋದು, ಹೌದಾನೆ? ನಿಮಗೇನು ಬೇಕು, ನಿಮ್ಗೆ ಎಲ್ಲಿ ಏನು ಸಂಪಾದನೆ ಆಗತ್ತೆ ಆ ರೀತಿ ಯೋಜನೆಗಳನ್ನು ನೀವು ಹಾಕೊಂಡಿದ್ದೀರಿ. ನಮ್ಮ ಭೂಮಿಗೆ ನೀವು ನೋಟಿಸ್ ಕಳಿಸಕ್ಕೆ ನೀವು ಯಾರು? ನಮ್ಮ ಭೂಮಿ ಸರ್ಕಾರಿ ಭೂಮಿ ಅಲ್ಲ, ನಾವು ಸರ್ಕಾರಿ ಭೂಮಿಯನ್ನು ಉಳಿತಾ ಇಲ್ಲ. ನಾವು ನಮಗೆ ಪಿತ್ರಾರ್ಜಿತವಾಗಿ ಬಂದಿರುವಂತ ಭೂಮಿಯಲ್ಲಿ ನಾವು ಬದುಕನ್ನು ಕಟ್ಕೊಂಡಿದ್ದೀವಿ. ಒಟ್ಟಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಘೋಷಿಸಿದ ರೈತ ಮಹಿಳೆಯರು ಸರ್ಕಾರ ಯೋಜನೆಯನ್ನ ಕೈಬಿಡದಿದ್ದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.